ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುಕ್ಷಿತಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಯಾವಾಗಲೂ ಕಾಫಿ ಕುಡಿಯೋದು ಅಂದರೆ ಬೇಜಾರು ಅನಿಸುತ್ತೆ. ಈ ವಿಂಟರ್ ಸೀಸನಲ್ಲಿ ಬಿಸಿ ಬಿಸಿಯಾಗಿ ಏನಾದರೂ ಚೆನ್ನಾಗಿರೋ ತಿನ್ನೋಣ ಅಂತ ಅನಿಸ್ತಿತ್ತು. ಸೊ ಅದಕ್ಕೆ ನಾನಿವತ್ತು ಹಾಟ್ ಚಾಕ್ಲೇಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ನೆನೆಸಿರೋ ಓಟ್ಸ್ 1 ಬೌಲ್ ಮತ್ತು ನೆನೆಸಿರೋ ಅಂಥ ಡೇಟ್ಸ್ 1 ಬೌಲ್ ತೊಗೊಂಡಿದ್ದೀನಿ. ಸೊ ಇದು ಸೀಡ್ಲೆಸ್ ತೊಗೊಳ್ಬೇಕು. ಸೊ ಇವಾಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೊಳ್ಳೋಣ. ನೆನೆಸಿ ಇಟ್ಕೊಂಡಿದ್ವಲ್ಲ 1 ಬೌಲ್ ಓಟ್ಸ್ ಮತ್ತು 1 ಬೌಲ್ ಡೇಟ್ಸ್ ಹಾಲಿನಲ್ಲಿ ಹಾಕಿ ನೆನೆಸಿ ಇಟ್ಟಿರಬೇಕು ಎರಡನ್ನು. ನೆಕ್ಸ್ಟು ಒಂದು 4 ಆಲ್ಮಂಡ್ಸ್ ಅಂದರೆ ಬಾದಾಮಿ, ಒಂದು 4 ಕ್ಯಾಶ್ಯೂ ಗೋಡಂಬಿ ಇಷ್ಟನ್ನು ಹಾಕ್ಕೊಂಡು ಒಂದು 3 ಸ್ಪೂನ್ಸ್ ಅಷ್ಟು ಕೋಕೋ ಪೌಡರ್ನ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಇದು ಡಯಾಬಿಟಿಸ್ ಇರೋರು ಕೂಡ ಆರಾಮಾಗಿ ತಿನ್ಬೋದು. ನೆಕ್ಸ್ಟ್ ಇದಕ್ಕೆ ಹಾಲನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸ್ವೀಟ್ ಕಮ್ಮಿ ಅನ್ಸಿದ್ರೆ ಬೇಕಿದ್ರೆ ಶುಗರ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಸೊ ಇದನ್ನಿವಾಗ ಗ್ರೈಂಡ್ ಮಾಡ್ಕೊಂಡು ಬರೋಣ. ಸೊ ಕನ್ಸಿಸ್ಟೆನ್ಸಿ ಈ ಥರ ಫುಲ್ಲು ನಯಸ್ಸಾಗಿರಬೇಕು. ಸೊ ನೆಕ್ಸ್ಟ್ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ನೆಕ್ಸ್ಟು ರುಬ್ಬಿದ್ವಲ್ಲ ಅದಕ್ಕೂ ಕೂಡ ಇನ್ನೊಂದು ಸ್ವಲ್ಪ ಮಿಲ್ಕ್ನ ಆ್ಯಡ್ ಮಾಡಿಕೊಂಡು ಆ ಜಾರ್ನಲ್ಲಿರೋದೆಲ್ಲ ಮತ್ತೆ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ಸೊ ನೆಕ್ಸ್ಟ್ ಇವಾಗ ಫ್ಲೇಮ್ನ ಆನ್ ಮಾಡಿಕೊಂಡು ಈ ಥರ ಕಂಟಿನ್ಯೂಸ್ ಆಗಿ ಸ್ಟೀರ್ ಮಾಡ್ಕೋಬೇಕು. ಸೊ ನನಗೆ ಸ್ವಲ್ಪ ಕೋಕೋ ಪೌಡರ್ ಕಡಿಮೆ ಆಯಿತು ಅಂತ ಅನ್ನಿಸ್ತು. ಸೊ ನಾನು ಮತ್ತೆ ಆ್ಯಡ್ ಮಾಡಿಕೊಂಡೆ. ಸೊ ತುಂಬಾ ಚೆನ್ನಾಗಿರುತ್ತೆ. ಈ ವಿಂಟರಲ್ಲಿ ನೀವು ಕೂಡ ಟ್ರೈ ಮಾಡಿ ನೋಡ್ಬೋದು. ಇದು ತುಂಬಾ ಹಾಟ್ ಆಗಿ ಸರ್ವ್ ಮಾಡಿದ್ರೆ ತುಂಬಾ ಯಮ್ಮಿ ಆಗಿರುತ್ತೆ. ಸೊ ನೌ ಇಟ್ಸ್ ರೆಡಿ ಟು ಸರ್ವ್. ಒಂದು ಗ್ಲಾಸ್ಗೆ ಹಾಕ್ಕೊಟ್ರೆ ಹಾಟ್ ಚಾಕ್ಲೇಟ್ ರೆಡಿ ಟು ಸರ್ವ್. ಈ ಥರ ಕಂಟಿನ್ಯೂಸ್ ಆಗಿ ಸ್ಟೀರ್ ಮಾಡ್ತಾನೇ ಇರಬೇಕು. ಸೊ ಇವಾಗ ಕಾಣಿಸ್ತಿದೆಯಲ್ಲ, ಹಾಟ್ ಚಾಕ್ಲೇಟ್ ಮೇಲೆ ಚಾಕ್ಲೇಟ್ ಸಿರಪ್ನ ಸ್ವಲ್ಪ ಡೆಕೋರೇಟಿವ್ ಆಗಿ ಹಾಕ್ಕೊಂಡ್ರೆ ತುಂಬಾ ಯಮ್ಮಿ ಆಗಿರೋ ವಿಂಟರ್ ಸೀಸನ್ಗೆ ಸೂಪರ್ ಅನ್ಸೋ ಅಂತ ಹಾಟ್ ಚಾಕ್ಲೇಟ್ ರೆಡಿ. ಸೊ ಎಷ್ಟು ಯಮ್ಮಿಯಾಗಿ ಕಾಣಿಸ್ತದೆ ಅಲ್ವಾ? ಈಗಲೇ ಮಾಡ್ಕೊಂಡು ತಿನ್ನೋಣ ಅಂತ ಅನ್ನಿಸ್ತಿರ್ಬೇಕು. ಸೊ ಇವತ್ತು ನಾನು ಮಾಡಿರೋ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.